ಹಾಯ್ ಎಲ್ಲರಿಗೂ ನಮಸ್ಕಾರ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಈಗ ನೋಡ್ಕೊಂಬಂದೆ, ಭಾಳ ಇಷ್ಟ ಆಯಿತು. ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಗಲಿ, ಅದು ಕಂಡೀಷನ್ ಆಗಲಿ, ಅದನ್ನು ಸಿನಿಮಾವಾಗಿ ಹೇಳೋದಿರ್ತೈತಲ್ಲ, ಅಂದರೆ ಎಂಗೇಜಿಂಗ್ ಆಗಿ, ಎಮೋಷ್ನಲಿ ಗ್ರಿಪ್ಪಿಂಗ್ ಆಗಿ ಅದನ್ನು ನಮಗೆ ತಲುಪಿಸೋದಿರ್ತೈತಲ್ಲ, ಅದು ಸ್ವಲ್ಪ ಟ್ರಿಕ್ಕಿ ಅನಿಸ್ತಿತ್ತು ನನಗೆ ಯಾವಾಗಲೂ. ಬಟ್ ಸುರಾಗ್ ಈ ಸಿನಿಮಾನ ತುಂಬ ಎಂಗೇಜಿಂಗಾಗಿ ಕಟ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದನ್ನು ಅರ್ಥ ಆಗೋ ಥರ ಎಂಗೇಜಿಂಗಾಗಿ ಕೂರಿಸಿದ್ದಾರೆ ಸಿನಿಮಾನ. ಆ್ಯಂಡ್ 3 ಜನ ಆ್ಯಕ್ಟರ್ಸು, ಅಂದರೆ ಪ್ರವೀರ್ ಅವ್ರದ್ದು ಫಸ್ಟ್ ಸಿನಿಮಾ ಆದರೂ ಕೂಡ ಅಂದರೆ ಎಮೋಷ್ನಲಿ ತುಂಬ ಈಸ್ ಇದೆ. ಅಂದರೆ ಎಮೋಷ್ನಲ್ ಎಲ್ಲವೂ ಕೂಡ ಒಂದು ಹಿಡಿತದಲ್ಲಿದೆ ಅನಿಸುತ್ತೆ. ಆಮೇಲೆ ಋತಿಮಾ ಅವರು ಭಾಳ ಇಷ್ಟ ಆಗ್ತಾರೆ, ಅವ್ರ ವಾಯ್ಸಿಂದ, ಅವ್ರ ಪರ್ಫಾರ್ಮೆನ್ಸಿಂದ. ಆ್ಯಂಡ್ ನಮ್ಮ ಶೈನ್ ಶೆಟ್ರು 3 ಜನ ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಪಾತ್ರಗಳನ್ನ. ಅವರು ಅವರಾಗಿ ಪಾತ್ರಗಳಾಗಿ ಭಾಳಷ್ಟು ಹತ್ತಿರ ಆಗ್ತಾರೆ. ಸಿನಿಮಾ ಚೆನ್ನಾಗಿದೆ. ರಿವ್ಯೂಸ್ ಆಲ್ರೆಡಿ ನಿಮ್ಮನ್ನು ತಲುಪಿರ್ತೈತೆ. ವೇಟ್ ಮಾಡೋಕೆ ಹೋಗ್ಬಿಡ್ರಿ, ಬಂದು ಸಿನಿಮಾ ನೋಡಿರಿ, ನಿಮಗೂ ಕೂಡ ಸಿನಿಮಾ ಇಷ್ಟ ಆಗುತ್ತೆ. ಆ್ಯಂಡ್ ಇಡೀ ತಂಡಕ್ಕೆ, ಜಯರಾಮ್ ಅವ್ರಿಗೆ, ಆ್ಯಕ್ಟರ್ಸ್ಗೆ, ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಡೈರೆಕ್ಟರ್ಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ವಾಚ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೂನ್. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ನೋಡ್ಕೊಂಬಂದ್ವಿ. ಒಂದು ಭಾಳ ಸುಂದರವಾದಂಥ ಸಿನಿಮಾ, ತುಂಬ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಈ ಥರ ಕಾನ್ಸೆಪ್ಟನ್ನ ಎಕ್ಸಿಕ್ಯೂಷನ್ ತುಂಬ ಕಷ್ಟ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಸುರಾಗ್ ಅವರು, ನಮ್ಮ ಡೈರೆಕ್ಟ್ರು. ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಆ್ಯಂಡ್ ಆಲ್ ದ ಲೀಡ್ಸ್, ನಮಗೆ ಪ್ರವೀಣ್ ಆಗಿರ್ಬೋದು, ರಿಷಿಕಾ ಅವರಾಗಿರ್ಬೋದು, ಆ್ಯಂಡ್ ಶೈನ್ ಇಸ್ ಮೈ ಬ್ರದರ್. ಅವರು ಯಾವುದೇ ಪಾತ್ರ ಮಾಡಿದ್ರು ರೀಸೆಂಟಾಗಿ ಬರ್ತಾ ಇರೋ ಸಿನಿಮಾಗಳು ಎಲ್ಲದರಲ್ಲೂ ಶೈನ್ ಆಗ್ತಿದ್ದಾರೆ ಶೈನ್ ಅವರು. ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್ ಮತ್ತು ಇಡೀ ತಂಡಕ್ಕೆ. ಆ್ಯಂಡ್ ಇಂಥ ಒಂದು ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಈ ನಡುವೆ ಕಂಟೆಂಟ್ ಡ್ರಿವನ್ ಸಿನಿಮಾ ಜಾಸ್ತಿ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ನಾನು ಅದೇ ಮಾಡ್ಕೊಂಡು ಬಂದಿದ್ದೀನಿ ಈಗ. ಸೊ ಎಲ್ಲರೂ ಬಂದು ಇಂಥ ಸಿನಿಮಾನ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಆ್ಯಂಡ್ ಈ ಥರ ಒಂದು ಅಟೆಂಪ್ಟ್ಗೆ ಸುರಾಗ್ ಅವ್ರಿಗೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಮಾಡಿದ್ದೀರ ಸಿನಿಮಾನ. ಸೊ ಎಲ್ಲರೂ ಬನ್ನಿ. ಮ್ಯೂಸಿಕ್ ಸಖತ್ತಾಗಿದೆ. ಆ್ಯಂಡ್ ಎಸ್ಪೆಷಲಿ ನಾನು ಕ್ಯಾಮ್ರಾ ವರ್ಕ್ ಬಗ್ಗೆ, ನನ್ನ ಪಕ್ಕದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಕ್ಯಾಮ್ರಾ ವರ್ಕ್ ಬಗ್ಗೆ ಕೇಳಿದೆ ಯಾರು ಮಾಡಿದ್ದಾರೆ ಅಂತ. ಬಟ್ ತುಂಬ ಚೆನ್ನಾಗಿದೆ ಸಿನಿಮಾ, ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಸರ್, ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಒಳ್ಳೇದಾಗಬೇಕು. ಥ್ಯಾಂಕ್ ಯು ಸರ್. ಎಸ್ ಸರ್, ನಿಮ್ಮ ಸಿನಿಮಾನು ಅದೇ ಥರ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಸಿನಿಮಾ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸಿನಿಮಾ ಬಂದು ನೋಡ್ತಾ ಇರೋದು ಕನ್ನಡ ಸಿನಿಮಾ ಮೇಲೆ ನಾನು ನಿಮ್ಮ ಸಿನಿಮಾ ಬಂದು ನೋಡ್ತೀನಿ ಹೇಳಿ, ನಮ್ಮ ತಂಡ ಫುಲ್ ಬಂದು ನಿಮ್ಮ ಸಿನಿಮಾ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದು, ನಿಂತ್ಕೊಂಡು ಎಲ್ಲರ ಜೊತೆಗೆ ಗೆಲ್ಲಿಸ್ಬೇಕು ಸಿನಿಮಾನ. ಆ್ಯಂಡ್ ಜೊತೆಗಿದ್ದಾಗ ನಮ್ಮ ಆಡಿಯನ್ಸ್ಗೂ, ನಮ್ಮ ಫ್ಯಾನ್ಸ್ಗೆ, ನಮ್ಮ ಎಲ್ಲರಿಗೂ ಅದು ಖುಷಿ ಆಗುತ್ತೆ. ಅವ್ರಿಗೂ ನೋಡಿ ಖುಷಿ ಆಗುತ್ತೆ, ಎಲ್ಲರೂ ಜೊತೆಗೆ ನಿಂತ್ಕೊಂಡು ಮಾಡ್ತೀಯಾರಪ್ಪ, ಅವ್ರಿಗೂ ಸಪೋರ್ಟ್ ಮಾಡಬೇಕಂತ. ಸೊ ಅಷ್ಟೇ ಕಾರಣ, ಬೇರೆ ಏನೂ ಇಲ್ಲ. ಬಟ್ ಎಲ್ಲರೂ ಜೊತೆಗೆ ನಿಂತ್ಕೊಂಡು ಒಂದು ಇಂಡಸ್ಟ್ರಿನ ಬೆಳೆಸಬೇಕು. ಯಾರು ಜೊತೆಲಿಲ್ಲ ಅಂದರೆ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರ ಸಿನಿಮಾಗೆ ಯಾವತ್ತೂ ನಾನು ಇದ್ದೇ ಇರ್ತೀನಿ, ಅವ್ರ ಸಪೋರ್ಟಿಗೆ ಇದ್ದೇ ಇರ್ತೀನಿ, ಅವ್ರ ಸಿನಿಮಾಗೆ ಹೋಗ್ತೀನಿ. ಆ್ಯಂಡ್ ಎಲ್ಲರೂ ಜೊತೆಗೆ ಇರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಕಂಗ್ರ್ಯಾಚುಲೇಷನ್ಸ್ ಸರ್. ಅಂತ ಆ್ಯಕ್ಚುಲಿ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ. ಪ್ರವೀರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಿಷಿಕಾ, ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಸ್ಕ್ರೀನ್. ಆ್ಯಂಡ್ DOP ವರ್ಕ್ ತುಂಬ ಇಷ್ಟ ಆಯಿತು. ಪ್ಲಸ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ಏನು ಹೇಳಬೇಕು ಅಂತ ಹೇಳಿದ್ರೆ, ಯೂಶ್ವಲಿ ಚಿಕ್ಕವರಿದ್ದಾಗ ಇರೋಂಥ ಟ್ರಾಮಸ್ಗಳು ನಾವು ಅದನ್ನ ಕ್ಲಿಯರ್ ಮಾಡಲಿಲ್ದಾಗ ದೊಡ್ಡವ್ರು ಆಗ್ತಾ ಏನೇನೆಲ್ಲ ಇಶ್ಯೂಸ್ ಆಗುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ನ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅದಕ್ಕೆ ಸುರಾಗ್ ಅವರಿಗೆ ಅಂತ ಒಂದು ಒಳ್ಳೆ ಕಾನ್ಸೆಪ್ಟನ್ನು ತೊಗೊಂಡಿರೋದಕ್ಕೆ ವಿ ಶುಡ್ ಕಂಗ್ರ್ಯಾಚುಲೇಟ್ ಹಿಮ್. ಆ್ಯಕ್ಚುಲಿ ಇಸ್ ನಾಟ್ ಓಕೆ, ಕಂಗ್ರ್ಯಾಚುಲೇಟ್ ಹಿಮ್. ಆ್ಯಂಡ್ ಅಂಥ ಸ್ಕ್ರಿಪ್ಟನ್ನು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಐ ನೀಡ್ ಟು ಟೆಲ್ ಪ್ರೊಡ್ಯೂಸರ್ ಆಲ್ಸೋ ಕಂಗ್ರ್ಯಾಚುಲೇಷನ್ಸ್. ಈಗ ಆ್ಯಕ್ಚುಲಿ ಹೊಸ ಮೂವೀಸ್ಗಳು ಬರ್ತಾಯಿದೆ, ಹೊಸ ಕಾನ್ಸೆಪ್ಟ್ಗಳು ಬರ್ತಾಯಿದೆ. ಈ ಚಿತ್ರ ಒಂದು ಹೊಸ ಪ್ರಯತ್ನ. ಆ್ಯಂಡ್ ಇದು ಎಲ್ಲರಿಗೂ ಕೂಡ ರೀಚ್ ಆಗಬೇಕು. ಸೊ ಆದಷ್ಟು ನೀವು ಕೂಡ ಪ್ರಮೋಷನ್ಸ್ಗಳನ್ನ ಮಾಡಿ. ಸೊ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಎಲ್ಲರೂ ನೋಡಿದ್ರೆ, ಈವನ್ ಟೀಮ್ ಮಾಡಿದವರಿಗೆ ಯಾರೆಲ್ಲ ಅದನ್ನೆಲ್ಲ ಅಂತ ಎಫರ್ಟ್ ಹಾಕಿದ್ದಾರೆ ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಟ್ಲೀಸ್ಟ್ ಫೀಲ್ ಸಿಗುತ್ತೆ. ಆ್ಯಂಡ್ ಯು ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್. ಯು ಲುಕ್ ವೇ ಟು ಡಿಫ್ರೆಂಟ್ ಸ್ಕ್ರೀನಲ್ಲೂ ಆ್ಯಂಡ್ ಇಲ್ಲೂ ಕೂಡ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ಆಲ್ ದಿ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು. ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ.
ತುಂಬ ಟೈಮಿಂದ ನಾನು ರಿಷಿಕಾ ಅವ್ರ ಸ್ಟೋರಿ ಮೇಲೆ ನೋಡ್ತಿದ್ದೆ, ಲೈಕ್ ಪ್ರಮೋಷನ್ಸ್, ಟೀಸರ್ಸ್, ಟ್ರೇಲರ್ಸ್. ಸೊ ನಾನು ಕಾಯ್ತಿದ್ದೆ ಸಿನಿಮಾನ ನೋಡೋಕ್ಕೆ, ಬಿಕಾಸ್ ಇಟ್ ವಾಸ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಇಟ್ ಡೆಫಿನೆಟ್ಲಿ ಡಿಡ್ ನಾಟ್ ಡಿಸಪಾಯಿಂಟ್. ನಿಜವಾಗ್ಲೂ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ರೈಟಿಂಗ್ ಬಗ್ಗೆ ಮಾತಾಡಲೇಬೇಕು. ತುಂಬ ನೀಟಾಗಿತ್ತು, ತುಂಬ ಎಲ್ಲ ಲೂಪ್ಸು ಕ್ಲೋಸ್ ಮಾಡಿದ್ರು, ವಿಚ್ ಈಸ್ ಐ ಫೀಲ್ ವೆರಿ ರೇರ್ ದೀಸ್ ಡೇಸ್. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಿನಿಮ್ಯಾಟೋಗ್ರಫಿ ವಾಸ್ ಅಮೇಝಿಂಗ್. ನಿಜವಾಗ್ಲೂ ಎಲ್ಲ ಫಸ್ಟ್ ಆಫ್ ಆಲ್ ತುಂಬ ಕಾಂಪ್ಲೆಕ್ಸ್ ಆಗಿರೋ ಟಾಪಿಕ್ ತೊಗೊಂಡಿದ್ದಾರೆ, ಬಟ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ರೂ ಮೆಟಫಾರ್ಸ್, ಥ್ರೂ ವಿಜುವಲ್ಸ್, ಲೈಟಿಂಗ್. ಸೊ ಇಟ್ ವಾಸ್ ಬ್ಯೂಟಿಫುಲ್. ಪರ್ಫಾರ್ಮೆನ್ಸಸ್ ಸಕ್ಕತ್ತಾಗಿತ್ತು. ಪ್ರವೀರ್, ಇಸ್ ದಿಸ್ ಯುವರ್ ಫಸ್ಟ್ ಫಿಲ್ಮ್, ಡೆಬ್ಯೂ ಫಿಲ್ಮಾ? ನಿಜವಾಗ್ಲೂ ಹಾಗನ್ಸಲ್ಲ. ಎವ್ರಿ ಒನ್ಸ್ ಡನ್ ಅ ಗ್ರೇಟ್ ಜಾಬ್. ಕೆಮಿಸ್ಟ್ರಿ ಸಕ್ಕತ್ತಾಗಿದೆ. ಆ್ಯಂಡ್ ಶ್ರುತಿ ಮ್ಯಾಮ್ನ ಸ್ಕ್ರೀನ್ ಮೇಲೆ ನೋಡೋದು ನನಗಂತೂ ತುಂಬ ಲೈಕ್ ಇಷ್ಟ ಆಯಿತು, ಬಿಕಾಸ್ ಶೀ ಈಸ್ ಮೈ ಫೇವ್ರೆಟ್, ಶೀ ಈಸ್ ಎನ್ ಐಕಾನ್. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಆ್ಯಂಡ್ ಶೈನ್ಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಬರ್ತಿದ್ದೀನಿ. ಇವತ್ತು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಸಿನಿಮಾ ನೋಡಿದೆ. ಆನೆಸ್ಟ್ಲಿ ತುಂಬ ಖುಷಿಯಾಯಿತು ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತಿದ್ದಾರೆ ಅನ್ನೋದು ಒಂದು ತುಂಬ ಖುಷಿ ಆಗ್ತಿದೆ. ಐ ಲೈಕ್ ಟು ಕಂಗ್ರ್ಯಾಚುಲೇಟ್ ನಮ್ಮ ಡಿರೆಕ್ಟರ್ ಸುರಾಗ್ ಅವರು. ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಲೀಡ್ಸ್ ಪ್ರವೀರ್ ಅವ್ರಿರ್ಬೋದು, ರಿಷಿಕಾ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನಿಂದ ಬಂದೆ, ಬಟ್ ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ತುಂಬ ಖುಷಿ ಆಯಿತು. ಸ್ಮೈಲಲ್ಲಿ ಆಚೆ ಬಂದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟ್ ಇವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ತುಂಬ ಓವರ್ವೆಲ್ಮ್ ಆಗಿದ್ದೀನಿ. ಸಿನಿಮಾ ಇವತ್ತು ಬಂದಿರೋರು ನಾವು ಸುಮಾರು ಜನ ಕಾಲ್ ಮಾಡಿದ್ವಿ. ಅವರು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು ಸಿನಿಮಾ ಡೆಫಿನೆಟ್ಲಿ ಎಷ್ಟೊಂದು ಜನ ಬರೋಕ್ಕಾಗಲಿಲ್ಲ, ಅವರು ಈ ವೀಕೆಂಡ್ ಸಿನಿಮಾ ನೋಡ್ತಾರೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಸೊ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ, ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ನೆನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಿಗೆ ಹೋದಾಗ ಅಲ್ಲೊಂದು ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಇನ್ನು ಸಿನಿಮಾನ ಇನ್ನೂ ತಲುಪಿಸ್ಬೇಕಂತ ನಾನು ಮತ್ತು ನಿಮ್ಮ ನಿರ್ದೇಶಕರಾಗಿರಲಿ, ನಮ್ಮ ನಿರ್ಮಾಪಕರಾಗಿರಲಿ ತುಂಬ ಕಷ್ಟಪಡ್ತಿದ್ದೀವಿ ಸಿನಿಮಾನ ತಲುಪಿಸ್ಬೇಕಂತ. ಹಾಗೆ ಪ್ರಣಮ್ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಮಾತಾಡಿದ್ರು ನಮ್ಮ ಸಿನಿಮಾದ ಬಗ್ಗೆ, ಅವ್ರಿಗೆ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರು. ಸೊ ಅವ್ರಿಗೂ ಸನ್ ಆಫ್ ಮುತ್ತಣ್ಣಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದೇನೆಂದರೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ. ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ಆಗಬೇಕು. ಈ ಸಿನಿಮಾಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಎಲ್ಲ ಫ್ಯಾಕ್ಟರ್ಸ್ನೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸಿನಿಮಾದ ಬಗ್ಗೆ ಆಚೆ ಬಂದು ಒಂದೊಂದು ಸೀನು ಹಿಂಗಿನ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ, ಕ್ಯಾರೆಕ್ಟರ್ ಜೊತೆ ನಕ್ಕಿದ್ವಿ, ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ನಾನು ಪ್ರೇಕ್ಷಕರ ಕಡೆಯಲ್ಲಿ ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ನಾನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಏನು ತುಂಬ ಕರೆಕ್ಟ್ ಆಯ್ತು ಅಂದರೆ, ಈ ಕ್ಯಾರೆಕ್ಟರ್ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಈ ಸಿನಿಮಾದಲ್ಲಿ, ಅದು ನನ್ನ ಅಕ್ಕಪಕ್ಕಲ್ಲಿ ತುಂಬ ನನ್ನ ಫ್ಯಾಮಿಲಿ ಆಗಿ, ನನ್ನ ಫ್ರೆಂಡ್ಸ್ ಆಗಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡು ನಾನು ನೋಡಿದ್ದೀನಿ. ಸೊ ನನಗೆ ಅದೇ ತುಂಬ ಕನೆಕ್ಟ್ ಆಯಿತು ಈ ಸ್ಕ್ರಿಪ್ಟ್ ಬಗ್ಗೆ. ಅಂದರೆ ತುಂಬ ರಿಲೇಟಬಲ್ ಆಗಿದೆ. ತುಂಬ ಎಲ್ಲರಿಗೂ ನೋಡಿದಾಗ ಏನಾದರೂ ಒಂದು ತುಂಬ ಫ್ಯಾಕ್ಟರ್ಸ್, ತುಂಬ ಟಾಪಿಕ್ಸ್ ಕವರ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ, ಅದು ಎಲ್ಲ ಕನೆಕ್ಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು. ಆ್ಯಂಡ್ ಅದು ಫುಲ್ಫಿಲ್ ಆಗಿದೆ ಅಂತ ಈಗ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಎಲ್ಲರೂ ಅದೇ ನಂಗೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಲ್ಲ, ಬಟ್ ಯಾರೆಲ್ಲ ನೋಡಿದ್ದಾರೆ ತುಂಬ ಇಷ್ಟಪಡ್ತಿದ್ದಾರೆ, ತುಂಬ ಕನೆಕ್ಟ್ ಆಗ್ತಿದ್ದಾರೆ. ಕತೆ ಅಷ್ಟೇ ಅಲ್ಲ, ವಿಜುವಲಿ ತುಂಬ ಪ್ರೇಸ್ ಮಾಡ್ತಿದ್ದಾರೆ, ಮ್ಯೂಸಿಕ್ನ ಪ್ರೇಸ್ ಮಾಡ್ತಿದ್ದಾರೆ, ಪರ್ಫಾರ್ಮೆನ್ಸಸ್ನ ಪ್ರೇಸ್ ಮಾಡ್ತಿದ್ದಾರೆ. ಸೊ ಅದೇ ನಾನು ಆಡಿಯನ್ಸ್ ಹತ್ರ ಒಂದೇ ಕೇಳ್ಕೊತೀನಿ, OTTಗೆ ವೇಟ್ ಮಾಡಬೇಡಿ. ಇಟ್ ಈಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ನಮ್ಮ ಸಿನಿಮಾ ಇಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ನಾವು ಈ ಸಿನಿಮಾನ ಬಹಳ ಇಷ್ಟಪಟ್ಟು ಸಾಕಷ್ಟು ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಅದನ್ನು ಇವತ್ತು ಪ್ರತಿಯೊಬ್ಬರು ಬಂದಿರೋ ಸೆಲೆಬ್ರಿಟೀಸ್ ಆಗಲಿ ಅಥವಾ ರೆಗ್ಯುಲರ್ ಆಡಿಯನ್ಸ್ ಆಗಲಿ ಎಲ್ಲರೂ ನೋಡಿ ಅದನ್ನು ನಮಗೆ ರಿಕಗ್ನೈಸ್ ಮಾಡಿ ಇಲ್ಲ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಲ್ಲದೆ ಇದು ಸಿನಿಮಾ ನಮಗೆ ಗೊತ್ತಿಲ್ಲದೆ ಇರೋದಾಗೆ ಸಾಕಷ್ಟು ಜನ ರಿವ್ಯೂ ಕೊಡಬೇಕಾದ್ರೆ ಹೇಳಿದ್ರು, ಇದನ್ನು BPO ಕಂಪ್ನಿ ಎಂಪ್ಲಾಯೀಸ್ ನೋಡಬೇಕು ಸರ್, ಅವ್ರುಗಳಿಗೆ ಈ ಸ್ಲೀಪ್ಲೆಸ್ ಪ್ರಾಬ್ಲಮ್ ಇರುತ್ತೆ,
ಅಥವಾ ಕಾರ್ಪೊರೇಟ್ ಎಂಪ್ಲಾಯೀಸ್ ನೋಡಬೇಕು, ಅವ್ರುಗಳಿಗೆ ಇದು ಸ್ಲೀಪ್ಲೆಸ್ನೆಸ್ ಅನ್ನೋದು ಒಂದು ದೊಡ್ಡ ಇಶ್ಯೂ. ಅದನ್ನು ಹೇಗೆ ಡೀಲ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅದಲ್ಲದೆ ಪೇರೆಂಟ್ಸು ಅವ್ರ ಮಕ್ಕಳ ಲೈಫಲ್ಲಿ ನಡೆಯುವಂಥ ಸಾಕಷ್ಟು ಚಿಕ್ಕ ಚಿಕ್ಕ ಘಟನೆಗಳು, ಆ ಭಯನ ಹೇಗೆ ಅವ್ರ ಲೈಫನ್ನೇ ಡ್ರೈವ್ ಮಾಡಿ ಅವರಲ್ಲಿ ಏನೆಲ್ಲ ಪ್ರಾಬ್ಲಮ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಎಲ್ಲನೂ. ಈ ರಿವ್ಯೂಸು ಸಾಕಷ್ಟು ಜನ ಬೇರೆ ಬೇರೆ ಅವ್ರು ನೋಡೋ ರೀತಿಯೇ ಬೇರೆ ಥರ ಇದೆ. ನಾವು ಕತೆ ಮಾಡಿದಾಗ ಒಂದು ಅಂದ್ಕೊಂಡ್ರೆ, ಬಟ್ ಜನಗಳು ನೋಡ್ತಾ ಇರೋ ರೀತಿ, ಅವ್ರುಗಳು ಕನೆಕ್ಟ್ ಆಗ್ತಾ ಇರೋ ರೀತಿ ನಿಜವಾಗ್ಲೂ ನಮಗಿನ್ನೂ ಸರ್ಪ್ರೈಸಿಂಗ್ ಅನಿಸ್ತಾ ಇದೆ. ಬಟ್ ಬಹಳಷ್ಟು ಸಂತೋಷನೂ ಆಗ್ತಾ ಇದೆ. ಜನ ನೋಡ್ತಾ ಇರೋ ರೀತಿ, ಅವ್ರುಗಳು ನಾವು ಯಾವುದೋ ಒಂದು ಆ್ಯಂಗಲಲ್ಲಿ ತೆಗಿತೀವಿ, ಬಟ್ ಅವರು ಆ್ಯಸ್ ಅ ಪೇರೆಂಟಾಗಿ ನೋಡ್ತಾರೆ. ಇನ್ನು ಕೆಲವರು ಆ್ಯಸ್ ಅ ಕಾರ್ಪೊರೇಟ್ ಎಂಪ್ಲಾಯಿ ಆಗಿ ಅವ್ರಿಗೇನೋ ಇರೋ ಟ್ರಾಮಾ ಬಗ್ಗೆ ಮಾತಾಡ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ಹಳೆ ಘಟನೆಗಳು ಅವ್ರುಗಳ ಲೈಫಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನ ಕನೆಕ್ಟ್ ಮಾಡಿಕೊಂಡು, ಹೌದಲ್ಲ ನನ್ನ ಲೈಫಲ್ಲಿ ಹಿಂಗಾಗಿದೆ, ಇದರಿಂದ ಹೇಗೆ ಹೊರಗೆ ಬಂದೆ ನಾನು ಅನ್ನೋದು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಜನ ಕನೆಕ್ಟ್ ಆಗ್ತಾರೋ. ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಸಾಕಷ್ಟು ಜನ ಇನ್ನೂ ನಮ್ಮ ಸಿನಿಮಾ ನೋಡಿಲ್ಲ, ನೋಡಬೇಕು. ಇನ್ನೂ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ನಿಮ್ಮ ಸಿನಿಮಾ ರಿವ್ಯೂ ಚೆನ್ನಾಗಿ ಬಂದಿದೆ, ನಾನು ಈ ವೀಕೆಂಡ್ ಹೋಗ್ತೀನಿ ಅಥವಾ ಈ ಬುಧವಾರ ಹೋಗ್ತೀನಿ, ಗುರುವಾರ ಹೋಗ್ತೀನಿ ಅಂತ. ನಾನು ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾನ ನೀವು ಫ್ರೀ ಆಗೋವರೆಗೂ ಕಾಯ್ದೆ ಜಲ್ದಿ ನೋಡಿ ಸಿನಿಮಾ. ಯಾಕಂದರೆ ನೀವುಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೇ ಥಿಯೇಟ್ರಲ್ಲಿ ಸಿನಿಮಾ ಉಳಿಯುತ್ತೆ ಇವತ್ತಿನ ದಿವಸ. ಇಲ್ಲಾಂದರೆ ಥಿಯೇಟ್ರಲ್ಲಿ ಸಿನಿಮಾ ರಿಟೈನ್ ಮಾಡೋದು ಕಷ್ಟ ಇರುತ್ತೆ. ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ, ಬಂದು ಎಲ್ಲರೂ ಇಮಿಡಿಯೇಟಾಗಿ ನೋಡಿ 4 ಜನಕ್ಕೆ ಹೇಳಿ ನಿಮ್ಮ ರಿವ್ಯೂಸ್ನ, ಒಪಿನಿಯನ್ಸ್ನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಮೀಡಿಯಾ ಸಪೋರ್ಟ್ ಆಗಲಿ. ಅದಲ್ಲದೆ ನಮ್ಮ ಪ್ರಣಮ್ ಬಂದಿದ್ದು ನಮಗೆ ರಿಯಲಿ ಅ ಬೂಸ್ಟು. ಯಾಕಂದರೆ ಅವ್ರ ಫಿಲ್ಮು ನಮ್ಮ ಫಿಲ್ಮು ಒಂದೇ ಡೇ ರಿಲೀಸ್ ಆದ್ರೂ ಅವರು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಬಂದು ನಮ್ಮ ಸಿನಿಮಾ ನೋಡಿ, ಇಲ್ಲ ನಿಮ್ಮ ಸಿನಿಮಾ ಚೆನ್ನಾಗಿದೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಹೇಳೋದು. ಅದೇ ಥರ ನಾನು ಅವ್ರ ಸಿನಿಮಾಗೆ ಹೋಗಿ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಇಂಡಸ್ಟ್ರಿ ಚೆನ್ನಾಗಾಗಬೇಕಂದ್ರೆ ಈ ಥರ ಎಲ್ಲರೂ ಕಾಂಪಿಟೇಷನ್ ಇಲ್ಲದೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಬೆಳಿಬೇಕಾಗಿದೆ. ಸೊ ಹಾಗಾಗಿ ಇಟ್ ಈಸ್ ಅ ವೆರಿ ಹೆಲ್ತಿ ಡೆವಲಪ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನೀವುಗಳೆಲ್ಲ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ತಲುಪೋದ್ರಲ್ಲಿ ನೀವೆಲ್ಲ ನಮಗೆ ಪುಷ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಹೌದು ಹೌದು. ಈಗ ಫಸ್ಟ್ ವೀಕಲ್ಲಿ ನಾವು ಎಲ್ಲೆಲ್ಲಿ ಲಾಂಚ್ ಮಾಡಿದ್ದೀವೋ ಅಷ್ಟು ಥಿಯೇಟರ್ಸಲ್ಲಿ ಸಿನಿಮಾ ರಿಟೇನ್ ಆಗಿದೆ. ಇನ್ಫ್ಯಾಕ್ಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆಗೂ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ನಮ್ಮ ಸಿನಿಮಾ ಬಂದು ಕಂಟೆಂಟ್ ಸಿನಿಮಾ ಆಗಿರೋದ್ರಿಂದ ಇದು ನಮ್ಮದು ಮಾಸ್ ಕ್ಯಾಟಗರಿ ಫಿಲ್ಮ್ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಥಿಯೇಟರ್ ಸೆಟಪ್ಪನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಸಖತ್ತಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ರಿಟೇನ್ ಆಗ್ತಾಯಿದ್ದೀವಿ. ನೆಕ್ಸ್ಟ್ ವೀಕಲ್ಲೂ ನಮ್ಮ ಸಿನಿಮಾ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ನಮ್ಮ ಸ್ಕ್ರೀನ್ ರೆಸ್ಪಾನ್ಸು ಲಾಸ್ಟ್ ವೀಕೆಂಡಿಂದ ಸಾಟರ್ಡೆ ಸಂಡೇಯಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಶುರು ಆಗಿದೆ. ಸ್ಪೆಷಲಿ ರಿವ್ಯೂಸ್ ಎಲ್ಲ ಬಂದು ನೋಡಾದಮೇಲೆ ಜನ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಇನ್ನೂ ನೆಕ್ಸ್ಟ್ ವೀಕಲ್ಲಿ ನಂಬರ್ ಆಫ್ ಸ್ಕ್ರೀನ್ಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಇದೆ. ಅದು ನಮಗೊಂದು ಒಳ್ಳೆ ಸಂತೋಷದ ಸಂಗತಿ. ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಕನ್ಫರ್ಮ್ ಮಾಡಿದ್ದಾರೆ ನಮ್ಗೆ ಅದ್ರ ಬಗ್ಗೆ. ಚೆನ್ನಾಗಿ ಆಗ್ತಾಯಿದೆ. ಇನ್ನು ಡೆಫಿನೆಟ್ಲಿ ನಾವು ಲಾರ್ಜರ್ ಸ್ಕ್ರೀನಲ್ಲಿ ನಂಬರ್ ಆಫ್ ಸ್ಕ್ರೀನ್ಸಲ್ಲೂ ರೈಸ್ ಆಗುತ್ತೆ ಅನ್ನೋ ಹೋಪಲ್ಲಿದ್ದೀವಿ ನಮಗೆ. ಇನ್ನೊಂದು ಏನಂದರೆ ನಮ್ಮ ನಿರ್ಮಾಪಕರು ಒಂದು ವಿಷಯನ ಬಿಟ್ಟರು, ಮಾಸ್ ಸಿನಿಮಾ ಅಂತ ಹೇಳ್ತಿದ್ರು. ಆದರೆ ನಂಗೆ ಮೊದಲನೇ ಸತಿ ಏನು ಅನಿಸ್ತಿದೆ ಅಂದರೆ, ಒಂದು ಕಾಂಟೆಂಟ್ ಸಿನಿಮಾಗೆ ಕ್ಲೈಮ್ಯಾಕ್ಸ್ಗೆ ಸಿಳ್ಳೆ ಮತ್ತು ಚಪ್ಪಾಳೆ ಬೀಳ್ತಿರೋದು ಮೊದಲು ಅನಿಸುತ್ತೆ. ಅದನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾವು ಮತ್ತು ನಮ್ಮ ಟೀಮು ಒಂದು ಕಾಂಟೆಂಟ್ ಇಟ್ಕೊಂಡು ಜನನ ಎಂಗೇಜ್ ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ. ಆದರೆ ಈ ಸಿನಿಮಾಗೆ ಕ್ಲೈಮ್ಯಾಕ್ಸಲ್ಲಿ ಶಿಳ್ಳೆ ಚಪ್ಪಾಳೆ ಬಿದ್ದಾಗ ನಮಗೆ ಕಲಾವಿದರಾಗಿ ನಾವು ಒಬ್ಬರು ಟೀಮ್ ಆಗಿ ಸಿಕ್ಕಾಪಟ್ಟೆ ಒಂದು ಖುಷಿ ಆಗುತ್ತೆ, ಸಾರ್ಥಕತೆ ಸಿಗುತ್ತೆ. ಸೊ ಮೊದಲನೇದಾಗಿ ಎಲ್ಲ ಆಡಿಯನ್ಸಸ್ಗೆ ನಾವು ಯಾವ ಥಿಯೇಟ್ರ್ ವಿಸಿಟ್ ಮಾಡಿದ್ದೀವಿ ಮತ್ತು ಇಲ್ಲಿ ಸೆಲೆಬ್ರಿಟಿ ಶೋ ಅಲ್ಲೂ ಯಾರ್ಯಾರು ನಿಂತು ಕ್ಲೈಮ್ಯಾಕ್ಸ್ಗೆ ಸಿಳ್ಳೆ ಹೊಡೆದ್ರೋ ಚಪ್ಪಾಳೆ ಹೊಡೆದ್ರೋ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಶಿಳ್ಳೆ ಹೊಡೆದ್ರೋ ಏನಕ್ಕೆ ಚಪ್ಪಾಳೆ ಹೊಡೆದ್ರೋ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.